ಗಡಿ ಜಿಲ್ಲೆ ಬೀದರ್ನಲ್ಲೂ ಅಷ್ಟೇ ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗೆ ಅಡುಗೆಗೆ ಬೇಕಾದಂತಹ ಡೊಮೆಸ್ಟಿಕ್ ಯೂಸ್ ಪರ್ಪಸ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಬೀದರ್ ನಗರದ ಗುಂಪಾ ಬಳಿ ಇಲ್ಲೂ ಕೂಡ ಅಷ್ಟೇ ಒಂದು ಹೋಟೆಲ್ ಮತ್ತು ಟಿಫಿನ್ ಸೆಂಟರ್ಗಳು ಬಂದ್ ಆಗಿದೆ. 5ಕ್ಕೂ ಹೆಚ್ಚು ಹೋಟ್ಲ್ಗಳು ಬಂದ್ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಜಸ್ಟ್ ಒಂದು ಏರಿಯಾದ ಮಾಹಿತಿ ನಾವು ಕೊಡ್ತಾ ಇರೋದು ನಿಮಗೆ. ಈ ಥರ ಅನೇಕ ಏರಿಯಾಗಳಲ್ಲಿ ಹಿಂಗೆ ಇದೆ ಪರಿಸ್ಥಿತಿ. ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗದೆ ಮಾಲೀಕರು ಪರದಾಡಬೇಕಾದಂತಹ ಸ್ಥಿತಿ ಇದೆ. ಬಿಸ್ನೆಸ್ ಡೈಲಿ ರನ್ ಬಿಸ್ನೆಸ್ಗಳು ವರ್ಕ್ ಆಗಲಿಲ್ಲ ಅಂದರೆ ಇನ್ನು ಹೇಗೆ ಸಂಬಳ ಕೊಡ್ತಾರೆ? ಬಿಕಾಸ್ ಅಸಂಘಟಿತ ವಲಯ, ಈ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇರ್ತಾರಲ್ಲ, ಅವರು ಇವತ್ತು ಚೆನ್ನಾಗಿ ವ್ಯಾಪಾರ ಆದರೆ ಅವ್ರಿಗೆ ತಿಂಗಳ ಎಂಡ್ಲಲ್ಲಿ ಸಂಬಳ ಸಿಗುತ್ತೆ. ಕೆಲವು ಕಡೆಗಳಲ್ಲಿ 15 ದಿನಕ್ಕೆ ಒಂದ್ಸಲ ಸಂಬಳ ಕೊಡುವಂತಹ ಪದ್ಧತಿ ಇರುತ್ತೆ. ಅದಕ್ಕೆ ಅವ್ರನ್ನ ಅಸಂಘಟಿತ ವಲಯ ಅನ್ನೋದು. ಅವ್ರಿಗೆ ಫಿಕ್ಸ್ಡ್, ಈಗ ನಮಗೆ ನಿಮಗೆಲ್ಲ ಒಂದು ಕಂಪನಿ ಸ್ಟ್ರಕ್ಚರಲ್ಲಿ ಕೆಲಸ ಮಾಡೋರಿಗೆ 5ನೇ ತಾರೀಕು 3ನೇ ತಾರೀಕು ಅಂತ ಸಂಬಳ ಇರುತ್ತಲ್ವಾ, ಹಾಗೆಲ್ಲ ಇವ್ರಿಗಿರಲ್ಲ. 15 ದಿನಕ್ಕೆ ಒಂದ್ಸಲ ಅಡ್ವಾನ್ಸು ಆ ಥರದ್ದೆಲ್ಲ ಕೊಡ್ತಾರೆ. ಈಗ ಯಾವುದೂ ಆಗ್ತಿಲ್ವಂತಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಬೀದರ್ನಲ್ಲಿ ಎಷ್ಟು ಸಮಸ್ಯೆ ಉಲ್ಬಣಿಸ್ತಾ ಇದೆ, ಇದಕ್ಕೇನು ಪರಿಹಾರ ಇಲ್ವಂತ? ಆಮೇಲೆ ಎಷ್ಟು ಹೋಟೆಲ್ನವರು ಈಗ ಆಲ್ಟರ್ನೇಟಿವ್ ಆಗಿ ಸೌದೆ ಒಲೆ ಇರ್ಬೋದು, ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು ಅಂತ ಕಿಚನ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ, ಅಥವಾ ಆಗದೇ ಇಲ್ಲ ಅಂತಿದ್ದಾರಾ? ಖಂಡಿತ ಮಮತಾ, ನಿಜಕ್ಕೂ ಗಡಿ ಜಿಲ್ಲೆ ಬೀದರಲ್ಲಿ ಪ್ರಮುಖವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡ್ತಕ್ಕಂಥ ವಾರ್ ಎಫೆಕ್ಟ್ ಏನಿದೆ, ಅದು ಇದರ ಮೇಲೆ ಈಗ ಹೋಟೆಲ್ ಉದ್ಯಮಗಳು ಕ್ಲೋಸ್ ಹಾಕುವಂಥ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಷ್ಟು ದಿನ ಏನೋ ಒಂದು ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ, ಆದರೂ ಕೂಡ ಏನೋ ಒಂದು ಯಾವ ರೀತಿ ಆದರೂ ಒಂದು ಕಾಳ ಸಂತೆಲಾಗಿರ್ಬೋದು, ಬೇರೆ ಇನ್ನಿತರ ಮಾರ್ಗದಿಂದ ಅವರು ನಡೆಸ್ತಾ ಇದ್ರು. ಈಗ ಸಾಧ್ಯ ಆಗ್ತಾಯಿಲ್ಲ ನಮ್ಮಿಂದ ಅನ್ನುವಂಥದ್ದು. ಹೀಗಾಗಿ ಬೀದರ್ ನಗರದ ಗುಂಪಾಬಳೆ ಇರ್ತಕ್ಕಂಥ ಏನೊಂದು ವೀರಭದ್ರೇಶ್ವರ ಟಿಫಿನ್ ಸೆಂಟರ್ ಇರ್ಬೋದು, ಮತ್ತು ಇನ್ನಿತರ ಒಂದು 5ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದಾಗಿದೆ ಅನ್ನುವಂಥದ್ದು ಈಗ ಮಾಹಿತಿ ಸಿಗ್ತಂತು. ನಾವೀಗ ಸದ್ಯ ಏನೋ ಒಂದು ಒಂದು ಹೋಟೆಲ್, ವೀರಭದ್ರೇಶ್ವರ ಹೋಟೆಲ್ ಇದ್ದೀವಿ, ಅದು ಕ್ಲೋಸ್ ಆಗಿರುವಂಥದ್ದು. ಬಹುತೇಕ ಒಂದು ವಾರದಿಂದ ಕ್ಲೋಸ್ ಮಾಡಿರುವಂಥದ್ದು ನೋಡ್ಬೋದು. ನಾವು ತೋರಿಸ್ತೀವಿ ಬೇಕಾದ್ರೆ ವಿಜುವಲ್ಸು. ಏನಿಲ್ಲಿ ಇರ್ತಕ್ಕಂಥ ಇದು ವೀರಭದ್ರೇಶ್ವರ ಟಿಫಿನ್ ಸೆಂಟ್ರು, ಮತ್ತು ಇಲ್ಲಿ ಟಿಫಿನ್ ಸೆಂಟರು ಮತ್ತು ಊಟ ಕೂಡ ಅಲ್ಲಿ ಮಾಡಲಾಗ್ತದೆ. ಆದರೆ ಪ್ರಮುಖವಾಗಿ ಇವತ್ತು ನೋಡ್ಬೋದು ಸಂಪೂರ್ಣವಾಗಿ ಇವತ್ತು ಬಂದ್ ಮಾಡಿರುವಂಥದ್ದು. ಪ್ರಮುಖವಾಗಿ ಒಂದು ವಾರದಿಂದ ಕೂಡ ಈ ಒಂದು ಹೋಟೆಲ್ ಅಂದರೆ ಖಾನಾವಳಿ ಮತ್ತು ಇದು ಟಿಫಿನ್ ಸೆಂಟರ್ನ ಬಂದ್ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ನೋಡ್ಬೋದು ಎಲ್ಲ ಒಂದು ರೀತಿಯ ಖಾಲಿ ಅನ್ನುವಂಥದ್ದು ಸಿಚುವೇಶನ್ ನೀವು ತೋರಿಸ್ತಾ ಇದ್ದೀವಿ. ಅಂದರೆ ಇದೇ ರೀತಿಯ ಈ ಒಂದು ಗುಂಪಾ ಬಳಿ ಒಂದು 5ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್ ಆಗಿದ್ದಾರೆ ಅನ್ನೋದು. ಪ್ರಮುಖವಾಗಿ ಏನು ಒಂದು ವಾರ್ ಎಫೆಕ್ಟ್ನಿಂದಾಗಿ ವಾಣಿಜ್ಯ ಸಿಲಿಂಡರ್ಗಳು ಏನು ಸಿಗ್ತಾ ಇಲ್ಲ, ಅದರಿಂದಾಗಿ ನಿಜಕ್ಕೊಂದು ರೀತಿಯ ಇಲ್ಲಿನ ಮಾಲೀಕರು, ಹೋಟೆಲ್ ಮಾಲೀಕರು ನಿಜಕ್ಕೊಂದು ರೀತಿಯ ಹೈರಾಣ ಆಗಿರುವಂಥದ್ದು. ಅಂದರೆ ನಮ್ಗೆ ಆಗ್ತಾ ಇಲ್ಲ ನಿಜಕ್ಕೂ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ಹೋಟೆಲ್ ಬಂದ್ ಮಾಡಿದರೂ ಕೂಡ ಒಂದು ರೀತಿ ಅವರಿಗೆ ಸಮಸ್ಯೆ ಶುರುವಾಗಿದೆ. ಅಂದರೆ ಪ್ರಮುಖವಾಗಿ ಬಾಡಿಗೆ ಕಟ್ಟುವುದಾಗಿರ್ಬೋದು, ಸಂಬಳ ಕೊಡುವಂಥದ್ದಾಗಿರ್ಬೋದು, ಮತ್ತು ಏನು ಫೈನಾನ್ಸ್ ಕೂಡ ಸಾಲ ತೆಗೆದುಕೊಂಡು ಈ ಒಂದು ಉದ್ಯಮ ನಡೆಸುವಂಥ ಅವ್ರಿಗೂ ಕೂಡ ಫೈನಾನ್ಸ್ ಅವರು ಕೂಡ ಫೋನ್ ಮಾಡಿ ಕೇಳ್ತಾ ಇರುವಂಥದ್ದು. ಈ ರೀತಿ ಹಲವು ಸಮಸ್ಯೆಗಳು ಕೂಡ ಬಂದ್ ಆಗಿದ್ದಂದ್ರೂ ಆಗ್ತಾ ಇರುವಂಥದ್ದು. ಹೀಗಾಗಿ ಈಗ ಅವ್ರ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸುವಂಥ ಕೆಲಸ ಮಾಡೋಣ. ಸರ್, ಈಗ ಪ್ರಮುಖವಾಗಿ ನೀವು ಹೋಟೆಲ್ ಬಂದ್ ಮಾಡಿದ್ರಿ ಒಂದು ವಾರದಿಂದ, ಸಿಲಿಂಡರ್ಗಳು ಸಿಗ್ತಲ್ಲ, ಏನು ಸಮಸ್ಯೆ ಆಗ್ತಿದೆ ಸರ್? ಸಮಸ್ಯೆ ನಿಮಗೆ ಅದು ಎಲ್ಲರಿಗೂ ಗೊತ್ತಿರೋ ಹಂಗೆ ಸರ್, ಸಿಲಿಂಡರ್ ಸಿಗ್ತಿಲ್ಲ ಅಂತ. ಅದು ಸರ್ಕಾರ ಹೇಳುತ್ತೆ ಸಿಗುತ್ತೆ ಅಂತ ಹೇಳುತ್ತೆ, ಭರೋಸೆ ಮೇಲೆ ನಾವು ಕೂತಿದ್ವಿ. ಎಷ್ಟು ದಿವಸ ಕೂಡ ಈ ಥರ ಒಂದು ವಾರ ಆಯಿತು. ಇನ್ನು ಮುಂದೆ ಇನ್ನೂ ಎಷ್ಟು ಯಾವ ದಿನ ಆಗುತ್ತೆ ಅಂತ ಅದು ನಮಗೂ ಪರಿಹಾರ ಆದಷ್ಟು ಬೇಗ ಪರಿಹಾರ ಮಾಡಬೇಕಂತ ಅದೇ ಕೇಳ್ತೀವಿ ಸರ್. ಸಿಗ್ತಾಯಿಲ್ಲ. ಈಗ ಏಜೆನ್ಸಿದವರು ಕಾಲ್ ಮಾಡಿದರೆ ಈಗ ಸಾಯಂಕಾಲ ಸಿಗುತ್ತೆ, ಇಲ್ಲ ನಾಳೆ ಸಿಗುತ್ತೆ, ನಮ್ಮ ಹತ್ರ ಸ್ಟಾಕ್ ಇಲ್ಲ, ನಾವು ಎಲ್ಲಿಂದ ತರೋಣ ಸರ್ ಅವ್ರು ಅಂತಾರೆ. ಆದರೆ ನ್ಯೂಸಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ, ಬರ್ತಾ ಇದೆ LPG ಗ್ಯಾಸ್ ಅಂತ ಇದ್ದಾರೆ. ಆದರೆ ಎಲ್ಲಿದೆ ಅದು ಗೊತ್ತಾಗಬೇಕಿಲ್ಲ ನಮಗೆ. ಯಾರು ಸುತ್ತಮುತ್ತ ಇಲ್ಲಿ ಏರಿಯಾದಲ್ಲಿ ಒಂದು 4 ಹೋಟೆಲ್ ಆಲ್ರೆಡಿ ಕ್ಲೋಸ್ ಆಗಿದೆ. ಅದರಲ್ಲಿ ನಮ್ಮದು ಒಂದು. ಈ ಕ್ಲೋಸ್ ಮಾಡ್ಕೊಂಡು ಹೋದರೆ ನಮ್ಮದು ಫೈನಾನ್ಸ್ ಕಟ್ಟಬೇಕು ದಿನನಿತ್ಯ, ಆಮೇಲೆ ಬಾಡಿಗೆ ಕಟ್ಟಬೇಕು. ಎಲ್ಲಿಂದ ಕಟ್ಟೋಣ ಸರ್? ಈ ಹೋಟೆಲ್ ಚಾಲು ಇದ್ರೆ ಮಾತ್ರ ಕಟ್ಟೋದಾಗುತ್ತಾನೆ. ಈ ಥರ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ. ಯಾರಿಗೂ ಈ ಥರ ಆದರೆ ಕಷ್ಟ ತುಂಬ ಆಗ್ತಿದೆ. ಆದಷ್ಟು ಬೇಗ ಇದ್ರದ್ದು ಏನಿದೆ ನಿವಾರಣೆ ಮಾಡಬೇಕಂತ ಅದು ನಮ್ಮದು ಸರ್ಕಾರದಲ್ಲಿ ಕೇಳೋದು ಅಷ್ಟೇ. ಸೌದೆ ಎಲ್ಲ ಮಾಡಬೇಕಂದ್ರೆ ಕೆಲಸ ಮಾಡಬೇಕಿಲ್ಲ ಸರ್. ಒಂದು ದಿವಸ ಮಾಡ್ದಂಗೆ ಇಲ್ಲ ಇದು, ಹೌದಲ್ಲ? ಅದು ಕಷ್ಟ ಆಗುತ್ತೆ. ನೋಡೋಣ, ಇದು ಇಲ್ಲ ಅಂತಂದರೆ ಅದ್ರ ಸೌದೆ ಒಲೆಯೇ ಮಾಡಬೇಕಾಗತ್ತೆ. ಆದಷ್ಟು ತುಂಬ ಕಷ್ಟ ಆಗ್ತಿದೆ. ಫೈನಾನ್ಸ್ ಕಟ್ಟೋದಾಗಲಿ, ಬಾಡಿಗೆ ಆಗಲಿ ತುಂಬ. ಅದರಿಂದ ಸರ್ಕಾರಕ್ಕೆ ಕೇಳೋದಂದರೆ ಆದಷ್ಟು ಬೇಗ ಇದ್ರದ್ದೇನು ನಿವಾರಣೆ ಮಾಡಬೇಕಂತ ಅಷ್ಟೇ ಕೇಳೋದಷ್ಟೇ. ಇದು ಮಮತಾ, ಈ ರೀತಿಯ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ಹೋಟೆಲ್ ಮಾಲೀಕರು. ಹೀಗಾಗಿ ಒಂದು ರೀತಿಯ ಸಿಲಿಂಡರ್ ಸಿಗದೆ ಹೋಟೆಲ್ಗಳನ್ನೇ ದಿನೇ ಏನೋ ಒಂದು ಬಂದ್ ಮಾಡುವಂಥ ಹಂತಕ್ಕೆ ಈಗ ಗಡಿ ಜಿಲ್ಲೆ ಬೀದರ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಬಂದ್ ಮಾಡಿದರೂ ಕೂಡ ಒಂದು ರೀತಿಯ ಫೈನಾನ್ಸ್ ಸಮಸ್ಯೆ ಅವರಿಗೆ ಎದ್ದು ಕಾಣ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಲ್ಲಿಕಾರ್ಜುನ್.